ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬಜ್ಜಿ ಮೆಣಸಿಕಾಯಿನ ಯೂಸ್ ಮಾಡಿಕೊಂಡು ಬಜ್ಜಿನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈ ಚಳಿ ಮಳೆಗೆ ಬಜ್ಜಿ ಕಂಡ್ರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಆದರೆ ಈ ಮೆಣಸಿಕಾಯಿನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು, ಎದೆ ಉರಿ ಮತ್ತು ಖಾರ ಆಗುತ್ತೆ ಮೆಣಸಿನ್ಕಾಯಿ ಅನ್ನೋದೊಂದು ಎಲ್ರಿಗೂ ಬೇಜಾರು ಅನಿಸುತ್ತೆ. ಆದರೆ ನಾನು ಹೇಳ್ಕೊಡೋ ಟಿಪ್ಸ್ನ ನೀವು ಯೂಸ್ ಮಾಡಿಕೊಂಡು ಈ ಬಜ್ಜಿ ಮೆಣಸಿಕಾಯಿಂದ ಬಜ್ಜಿ ಮಾಡಿದರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಆ ಮೆಣಸಿಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರೊಳಗಡೆ ಇರ್ತಕ್ಕಂಥ ಸೀಡ್ಸ್ನ ಬೀಜನ ತೆಗೆದು ಇಡ್ತಾಯಿದ್ದೀನಿ. ಪ್ರತಿಯೊಂದರಲ್ಲೂ ನೀವು ಇದೇ ರೀತಿ ತೆಗೆದಿಟ್ಟು ನೀವು ಬಜ್ಜಿನ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಎದೆ ಉರಿ, ಗ್ಯಾಸ್ಟ್ರಿಕ್ಕು ಮತ್ತು ಖಾರನೂ ಕೂಡ ಅಷ್ಟೊಂದೇನಾಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಖಾರ ಕಡಿಮೆನೂ ಕೂಡ ಆಗುತ್ತೆ. ಹಾಗಾಗಿ ಈ ಟಿಪ್ಸ್ನ ಎಲ್ಲರೂ ಫಾಲೋ ಮಾಡಿ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬಜ್ಜಿ ಮಾಡಲಿಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಕಡಲೆ ಹಿಟ್ಟಿಗೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಆದಮೇಲೆ ನೆಕ್ಸ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿಕಾಯಲ್ಲೇ ಖಾರ ಇರೋದ್ರಿಂದ ಮತ್ತು ಎಕ್ಸ್ಟ್ರಾ ನಾವು ಖಾರ ಹಾಕಿದರೆ ಖಾರ ಜಾಸ್ತಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನನ ಹಾಕೋತಾ ಇದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟನ್ನು ನಮಗೆ ಕೊಡುತ್ತೆ. ಹಾಗಾಗಿ ಮತ್ತು ಸೋಡಾನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಸೋಡಾನ ಜಾಸ್ತಿ ಹಾಕ್ಕೊಂಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲವೂ ಸೇರಿಸಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಅದು ತೆಳುವಾಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಬೇಕು. ಒಂದೇ ಸಲ ಜಾಸ್ತಿ ಆದರೆ ತೆಳುವಾಗುತ್ತೆ. ಮೆಣಸಿನ್ಕಾಯಿಗೆ ಹಿಟ್ಟು ಅಂಟಲ್ಲ. ಹಾಗಾಗಿ ನಾವು ಒಂದು ಹದಕ್ಕೆ ಕಲಿಸ್ಕೊಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವು ಇರಬಾರ್ದು. ನೋಡಿ, ಈ ಹದಕ್ಕೆ ಇದ್ದರೆ ಓಕೆ, ಇದು ಸರಿಯಾಗಿದೆ. ಇವಾಗ ನಾವೇನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ 2 ಭಾಗ ಮಾಡಿ, ಅದನ್ನು ನಾವು ಡಿಪ್ ಮಾಡಿ ಹಾಕಬೇಕು. ಹಾಕೋಕ್ಕೂ ಮುಂಚೆ ನಾವು ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ಲ, ಎಣ್ಣೆ ಕಾದಿದಿಲ್ವಾ ಅಂತ ನೋಡಲಿಕ್ಕೆ ಸ್ವಲ್ಪ ನಾವು ಹಿಟ್ಟನ್ನು ಹಾಕಿದರೆ ಆ ಹಿಟ್ಟು ಮೇಲೆ ಬರ್ತಿದೆ ಅಂದರೆ ಎಣ್ಣೆ ಕಾದಿದೆ ಅಂತೇಳಿ. ಈ ಟೈಮ್ಗೆ ನಾವು ಬಜ್ಜಿನ ಹಿಟ್ಟೊಳಗಡೆ ಹಾಕ್ಕೊಂಡು ಡಿಪ್ ಮಾಡಿಕೊಂಡು ಆದಷ್ಟು ಹಿಟ್ಟನ್ನು ಕಡಿಮೆನೇ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ನಾನು ಸೋಸಿ ಹಾಕ್ತಾಯಿದ್ದೀನಿ. ನಾವು ಏನು ಬಜ್ಜಿನ ಹಾಕ್ತೀವಿ ಈ ಟೈಮ್ಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಜ್ಜಿಗಳನ್ನ ಹಾಕ್ಕೊಬೇಕು. ಎಷ್ಟು ಹಾಕ್ತೀರಾ ಅಷ್ಟು ಹಾಕಿ ಕಂಪ್ಲೀಟ್ ಆದಮೇಲೆ ನಾವು ಫುಲ್ ಫ್ಲೇಮ್ನ ಆನ್ ಮಾಡಬೇಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದರೂ ಕೂಡ ಬಜ್ಜಿ ಚೆನ್ನಾಗಾಗಲ್ಲ. ಎಷ್ಟು ಹಿಡಿಯುತ್ತೋ ಎಣ್ಣೆಗೆ ಅಷ್ಟನ್ನು ಮಾತ್ರ ಹಾಕಿ. ಫುಲ್ ಫ್ಲೇಮ್ನ ಬಿಡಲಿಲ್ಲ ಅಂದರೆ ಬಜ್ಜಿಯೆಲ್ಲ ಹಾಕಾದಮೇಲೆ ಅದು ಏನು ಆಯಿಲ್ ಹೀಟ್ ಇರುತ್ತಲ್ಲ, ಹೀಟೆಲ್ಲ ಕಡಿಮೆ ಆಗಿ ಎಣ್ಣೆ ಕುಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಜ್ಜಿಯೆಲ್ಲ ಫುಲ್ ಹಾಕಾದಮೇಲೆ ಫುಲ್ ಫ್ಲೇಮ್ನ ಬಿಟ್ಕೊಳ್ಳಿ. ಯಾವಾಗಲೂ ಅಷ್ಟೇ. ಎರಡೂ ಬದಿಯಲ್ಲಿ ಈ ರೀತಿ ತಿರುಗಿಸಿ ಬೇಯಿಸಿ. ಹಾಕಿದ ತಕ್ಷಣ ತಿರುಗಿಸ್ಬೇಡಿ. 1-2 ನಿಮಿಷ ಆದಮೇಲೆ ತಿರುಗಿಸಿ ಎರಡೂ ಕಡೆ ಬೇಯಿಸಿ. ಈ ರೀತಿ ಆದಮೇಲೆ ಈ ಕಲರ್ ಬಂದಾಗ ಎತ್ತಿಟ್ಕೊಳ್ಳಿ. ಬಜ್ಜಿ ಚೆನ್ನಾಗಾಗುತ್ತೆ. ಹೇಗಿತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.